ಬೆಂಗಳೂರು ಸೇರಿದಂತೆ ಕೆಲ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಮಂಡ್ಯ ಬೆಣ್ಣೆ ಅಂದ್ರೆ ಸಾಕು ಬಾಯಿ ಚಪ್ಪರಿಸ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಮಂಡ್ಯದ ನಾಗಮಂಗಲದಲ್ಲಿ ಸಿದ್ಧವಾಗೋ ಘಮಘಮ ಅನ್ನೋ ಉತ್ತಮ ಗುಣಮಟ್ಟದ ಬೆಣ್ಣೆ. ಈ ಬೆಣ್ಣೆ ರುಚಿಯ ಹಿಂದೆ ಇಲ್ಲಿನ ರೈತರಿಗೆ ಹಲವಾರು ತಲೆಮಾರಿನಿಂದ ಬಂದ ನೈಪುಣ್ಯವಿದೆ. ಈ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಮಂಡ್ಯ ಬೆಣ್ಣೆಗೆ ಒಳ್ಳೆ ಹೆಸರು ಇದೆ. ಮಂಡ್ಯ ಬೆಣ್ಣೆ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಸಕ್ಕರೆ ನಾಡಿನಲ್ಲಿ ತಯಾರಾಗುತ್ತೆ ಘಮಘಮ ಬೆಣ್ಣೆ. ಈ ಬೆಣ್ಣೆ ಮಾರಾಟಕ್ಕೆಂದೇ ಇದೆ ಲೋಕಲ್ ಮಾರುಕಟ್ಟೆ. ನಾಗಮಂಗಲ ತಾಲೂಕಿನಲ್ಲಿ ಫೇಮಸ್ ಈ ಬೆಣ್ಣೆ ಸಂತೆ. ಹೌದು, ಮಂಡ್ಯ ಬೆಣ್ಣೆ ಅಂದ್ರೆ ಸಾಕು ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ಬೆಂಗಳೂರು, ಮೈಸೂರು ಸೇರಿದಂತೆ ಕೆಲ ದೊಡ್ಡ ದೊಡ್ಡ ನಗರದವರು ಇಲ್ಲಿನ ಬೆಣ್ಣೆಯನ್ನ ಚಪ್ಪರಿಸಿ ತಿಂತಾರೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಮಂಡ್ಯದ ನಾಗಮಂಗಲದ ರೈತರು. ಇಲ್ಲಿನ ರೈತರು ವ್ಯವಸಾಯದ ಜೊತೆಗೆ ಹಲವಾರು ವರ್ಷಗಳಿಂದ ಹೈನುಗಾರಿಕೆ ಮಾಡುತ್ತಾ ಉತ್ತಮವಾದ ಗುಣಮಟ್ಟದ ಬೆಣ್ಣೆಯನ್ನ ತೆಗೆದಿದ್ದಾರೆ. ಹೀಗಾಗಿ ಇಲ್ಲಿನ ಬೆಣ್ಣೆ ಘಮಘಮ ಅನ್ನೋ ಪರಿಮಳವನ್ನ ಕೂಡ ಬೀರುತ್ತೆ. ಹೀಗೆ ಬೆಣ್ಣೆ ತಯಾರಾದ ಉತ್ತಮ ಗುಣಮಟ್ಟದ ಬೆಣ್ಣೆಯನ್ನ ರೈತರು ನಾಗಮಂಗಲ ತಾಲೂಕಿನ ಪ್ರಮುಖ ಸಂತೆಗಳಲ್ಲಿ ಮಾರಾಟ ಮಾಡ್ತಾರೆ. ತಾಲೂಕಿನ ಬೆಳ್ಳೂರು ಸಂತೆಯಲ್ಲಿ ಸೋಮವಾರ, ಕದಬಹಳ್ಳಿ ಸಂತೆಯಲ್ಲಿ ಶನಿವಾರ, ಬಿಂಡಿಗನವೆಲೆ ಸಂತೆಯಲ್ಲಿ ಬುಧವಾರ ಮಾರಾಟ ಮಾಡ್ತಾರೆ. ಸಂತೆಗೆ ಬೆಳ್ಳಂಬೆಳಿಗ್ಗೆ ಭೇಟಿ ಕೊಟ್ಟರೆ ಬೆಣ್ಣೆ ಸಿಗುತ್ತೆ. ಇಲ್ಲಿ ಸಿಗೋ ಬೆಣ್ಣೆ ಏಕೆ ವಿಶೇಷ ಅಂದ್ರೆ ಹಿಂದಿನಿಂದಲೂ ಹೋಬಳಿಗಳ ಬಹುತೇಕ ರೈತರು ಜೀವನೋಪಾಯಕ್ಕಾಗಿ ಬೆಣ್ಣೆ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಬೆಣ್ಣೆ ತಯಾರಿಕೆ ಹಿಂದೆ ರೈತರು ತಮ್ಮ ತಲತಲಾಂತರದ ನೈಪುಣ್ಯವನ್ನ ಅಳವಡಿಸಿಕೊಂಡು ಗುಣಮಟ್ಟದ ಬೆಣ್ಣೆಯನ್ನ ಸಿಗೋಕೆ ಕಾರಣವಾಗಿದೆ. ಇದರ ಜೊತೆಗೆ ಇಲ್ಲಿನ ಜನ ಡೇರಿಗೆ ಹಾಲು ಹಾಕುವ ಸಮಯದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿರ್ತಾರೆ. ಹೀಗಾಗಿ ಸಮಯದ ಹೊಂದಾಣಿಕೆ ಮಾಡಿಕೊಳ್ಳೋಕಾಗದೆ ಬಿಡುವಿದ್ದಾಗ ಬೆಣ್ಣೆ ತೆಗೆದು ಲಾಭವನ್ನ ರೂಢಿಸಿಕೊಳ್ತಾರೆ. ಇದರಿಂದ ಸಂತೆಗಳಲ್ಲಿ ಬೆಣ್ಣೆಯದ್ದೇ ಲಕ್ಷ ರೂಪಾಯಿಗೂ ಅಧಿಕ ಮೌಲ್ಯದ ವಹಿವಾಟು ನಡೆಯುತ್ತೆ. ರಾಜ್ಯದ ವಿವಿಧ ನಗರಗಳಲ್ಲಿ ಮಂಡ್ಯದ ಬೆಣ್ಣೆಗೆ ಸಾಕಷ್ಟು ಬೇಡಿಕೆ ಇದೆ. ಸಾಮಾನ್ಯವಾಗಿ ಹಸುವಿನ ಬೆಣ್ಣೆಗೆ ಕೆಜಿಗೆ 600 ರೂಪಾಯಿ ಇದೆ. ಹಸುವಿನ ಹಾಲಿನಲ್ಲಿ ನಿರೀಕ್ಷೆಯಷ್ಟು ಬೆಣ್ಣೆ ಬರೋದಿಲ್ಲ. ಆದ್ರಿಂದ ಸಂತೆಯಲ್ಲೂ ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಹೀಗಾಗಿ ಹಸುವಿನ ಬೆಣ್ಣೆಗೆ ಬೇಡಿಕೆಗೆ ತಕ್ಕಂತೆ 700 ರೂಪಾಯಿವರೆಗೂ ಮಾರಾಟ ಆಗುತ್ತೆ. ಜೊತೆಗೆ ನಾಗಮಂಗಲ ದೇಸಿ ಹಸುವಿನ ಬೆಣ್ಣೆಗೆ ಅಪಾರ ಬೇಡಿಕೆ ಇದೆ. ದೇಸಿ ಹಸುವಿನ ಬೆಣ್ಣೆಗೆ ಕೆಜಿಗೆ 1000 ರೂಪಾಯಿಗೆ ಕೊಡುವ ಸಿದ್ಧವಿರುವ ಗ್ರಾಹಕರು ಇದ್ದಾರೆ. ಪ್ರತಿ ವಾರ ತಾಲೂಕಿನಲ್ಲಿ ನಡೆಯುವ ಬೆಣ್ಣೆ ಸಂತೆಗೆ ಸುಮಾರು 250ರಿಂದ 300 ರೈತರು ಬರ್ತಾರೆ. ಹಲವು ರೈತ ಕುಟುಂಬಗಳ ನಿರ್ವಹಣೆಗೆ ಬೆಣ್ಣೆ ಮಾರಾಟವೇ ಆಧಾರ. ಸಂತೆಗೆ ಕೇವಲ ವರ್ತಕರು ಬಂದ್ರೆ ವ್ಯಾಪಾರ ನಿರಸ, ಜೊತೆಗೆ ಹೆಚ್ಚಿನ ಬೆಲೆಯೂ ಸಿಗೋದಿಲ್ಲ. ಆದರೆ ಮಾರ್ವಾಡಿಗಳು ಬಂದ್ರೆ ದಿನಬಳಕೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡೋದ್ರಿಂದ ರೈತರಿಗೆ ಹೆಚ್ಚಿನ ಬೆಲೆ ಸಿಗುತ್ತೆ. ಈ ಕಾರಣಕ್ಕಾಗಿ ರೈತರು ವ್ಯವಹಾರದ ಒಲವನ್ನ ಮಾರ್ವಾಡಿಗಳ ಕಡೆಗೆ ಹೆಚ್ಚು ತೋರ್ತಾರೆ. ನಾಗಮಂಗಲ ತಾಲೂಕಿನ ಸಂತೆಗಳಲ್ಲಿ ಸಿಗೋ ಎಮ್ಮೆ ಬೆಣ್ಣೆಗೆ ಮೊದಲಿನಿಂದಲೂ ಬೆಂಗಳೂರಿನಲ್ಲಿ ಭಾರಿ ಬೇಡಿಕೆ. ಇಲ್ಲಿ ಮಾರಾಟವಾಗುವ ಬೆಣ್ಣೆ ಇಲ್ಲಿನ ಸಂತೆಗಳಿಂದ ಬರುತ್ತೆ ಎಂಬುದು ಎಷ್ಟೋ ಬೆಣ್ಣೆ ಪ್ರಿಯರಿಗೆ ಗೊತ್ತಿಲ್ಲ. ನಾಗಮಂಗಲ ಬೆಣ್ಣೆಯ ಪರಿಮಳ ಬೆಂಗಳೂರಿನ ಶ್ರೀನಗರ, ಜಯನಗರ, ಹನುಮಂತನಗರ, ಬಸವನಗುಡಿ, ಅಕ್ಕಿಪೇಟೆ, ಬಳೆಪೇಟೆ, ಚಾಮರಾಜಪೇಟೆ ಸೇರಿದಂತೆ ಕೆಆರ್ ಮಾರುಕಟ್ಟೆಯಲ್ಲಿ ಅತ್ಯಂತ ಬೇಡಿಕೆಯನ್ನು ಸೃಷ್ಟಿ ಮಾಡಿದೆ. ಅಲ್ಲದೆ ಇಲ್ಲಿನ ಬೆಣ್ಣೆ ಖರೀದಿಗೆ ಮಂಗಳೂರು, ಮೈಸೂರು, ತುಮಕೂರು, ಹಾಸನ ಸೇರಿ ವಿವಿಧ ನಗರಗಳಿಂದ ಜನ ಬರ್ತಾರೆ. ಒಟ್ಟಾರೆ ಈ ಬೆಣ್ಣೆ ಮಾರಾಟದಲ್ಲಿ ಮಹಿಳೆಯರದ್ದೇ ಮೇಲುಗೈ. ಗಂಡಂದಿರು ಹೊಲಗದ್ದೆ ಅಂತ ಬೇಸಾಯದಲ್ಲಿ ಬ್ಯುಸಿಯಾಗಿದ್ರೆ ಮಹಿಳೆಯರು ಆಧುನಿಕ ಯಂತ್ರಗಳ ಸಹಾಯದಿಂದ ಬೆಣ್ಣೆ ತೆಗೆದು ಸಂತೆಗಳಲ್ಲಿ ಮಾರಾಟ ಮಾಡ್ತಾ ತಾವು ಕೂಡ ಆರ್ಥಿಕವಾಗಿ ಸ್ವಾವಲಂಬಿ ಬದುಕನ್ನು ಸಾಗಿಸುತ್ತಿದ್ದಾರೆ. ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್, ಮಂಡ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.